Good morning, students. Let us learn the second chapter, okay, that is partnership firm, that is basic concepts. So, accounting for partnership, that is basic concepts. This is the second chapter for second PUC accountancy. So, let us move forward. So let us see the meaning of partnership. So what do you mean by partnership? When two or more persons join hands to set up a business and share its profits and losses, they are said to be in a partnership. So partnership ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನ ಓಕೆ ದುಡ್ಡು ಹಾಕಿ ಬಿಸ್ನೆಸ್ಸನ್ನು ಅಥವಾ ಫರ್ಮನ್ನು ಸ್ಟಾರ್ಟ್ ಮಾಡಬೇಕಂತೇಳಿ ಪ್ರಾರಂಭಿಸ್ತಾರೆ ಮತ್ತು ಪ್ರಾಫಿಟ್ಸ್ ಮತ್ತು ಲಾಸಸ್ಗಳನ್ನು ಶೇರ್ ಮಾಡ್ಕೋತಾರೆ. ಅವರಿಗೆ ನಾವು ಏನಂತ ಹೇಳ್ತೇವೆ, ಆ ಫಾರ್ಮಿಗೆ ನಾವು ಏನಂತ ಹೇಳ್ತೀವಿ? ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಂದರೆ ಅರ್ಥ ಅವರು ಕೂಡ ಏನಾದರೂ ಒಂದು ದಾಖಲೆ ಇಟ್ಕೋಬೇಕಲ್ಲ. ಓಕೆ, ಆ ದಾಖಲೆಗೆ ಅವರು ಇಟ್ಕೊಳ್ಳೋದು ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಪಾರ್ಟ್ನರ್ಶಿಪ್ಪಿಗೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಓಕೆ, ಅಗ್ರಿಮೆಂಟ್ ನಂತರನೇ ಅವ್ರ ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೀನಿಂಗ್ ಆಯಿತು. ಅದರ ಡೆಫಿನೇಷನ್ ನೋಡ್ಕೊಂಬರೋಣ. ಸೊ according to section 4 of Indian Partnership Act 1932 defines partnership as the relation between persons who have agreed to share the profits of a business carried on by all or any of them acting for all. So the definition defines that the relation between the persons, so ಪರ್ಸನ್ ನಡುವಿರುವಂಥ ಸಂಬಂಧ. ಓಕೆ, ಸೊ ಅವ್ರೇನು ಸಂಬಂಧ ಮಾಡ್ಕೊಂಡಿರ್ತಾರೆ, ಸೊ ಪ್ರಾಫಿಟ್ಸ್ಗಳನ್ನು ಹಂಚ್ಕೋತೇವೆ, ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತೇವೆ, ಏನಾದರೂ ಎಲ್ಲರೂ ಜೊತೆಗೆ ಇರ್ತೇವೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವರು ಬೇಸಿಸ್ ಮೇಲೆ ಪಾರ್ಟ್ನರ್ಶಿಪ್ಪನ್ನು ಫಾರ್ಮ್ ಮಾಡ್ಕೊಂಡಿರ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ದ ಡೆಫಿನೇಷನ್ ಸೇಸ್. ಓಕೆ, ಸೊ ದ ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಅ ಬಿಸ್ನೆಸ್ carried on by all or any of them acting for all. So let us move forward. I hope you got the definition. So next I was talking about, I said they make the partnership agreement. So that partnership agreement, it is called the partnership deed. So let us know the meaning of it. So partnership is a result of an agreement. Okay, so partnership agreement is a contract on the basis of different terms. Both the parties are agreed to follow the terms and conditions of this contract. This contract may be written or oral. So as I said, ಸೊ ಇವರು ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ ಅಂತ ಹೇಳಿದ್ದೆ ಪಾರ್ಟ್ನರ್ಸ್ಗಳು. ಓಕೆ, ಅವರು ಅಗ್ರಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಥವಾ ರೂಲ್ಸನ್ನು ನಾವು ಫಾಲೋ ಮಾಡ್ತೇವೆ ಅಂಥೇಳಿ ಆ ಅಗ್ರಿಮೆಂಟ್ ಒಳಗೆ ಮೆನ್ಷನ್ ಮಾಡಿರ್ತಾರೆ. ಆ ಅಗ್ರಿಮೆಂಟು ಲಿಖಿತ ರೂಪನಾಗರ ಇರ್ಬೋದು ಅಥವಾ ಅವರು ಮಾತು ಮೇಲೆ ಓರಲ್ನಾಗೂ ಇರ್ಬೋದು. ಅವರ ಹಂಗೆ ಮಾತಿನಾಗ ಪಾರ್ಟ್ನರ್ಶಿಪ್ ಡೀಡನ್ನು ಮಾಡ್ಕೊಂಡಿರ್ಬೋದು. ಓಕೆ, ಸೊ ಇದಕ್ಕೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಅಗ್ರಿಮೆಂಟ್ ಆಫ್ ಅ ಪಾರ್ಟ್ನರ್ಸ್. When this contract is done in the form of written agreement, then this becomes a partnership
ಡೀಡ್. ಸೊ ಯಾವಾಗ ಅದು ಪಾರ್ಟ್ನರ್ಶಿಪ್ ಡೀಡ್ ಆಗುತ್ತೆ, ಯಾವಾಗ ಲಿಖಿತ ರೂಪನಾಗಿರುತ್ತೆ, ಆವಾಗ ಪಾರ್ಟ್ನರ್ಶಿಪ್ ಡೀಡ್ ಆಗುತ್ತೆ. So let us see the definition of partnership deed. The document in writing containing the various terms and conditions as to the relationship of the partners to each other is called as partnership deed. So the definition defines that it is a written document which contains the terms and conditions in relation to the partners of each other. So that is what it defines. So next hogona. So let us see what are the features of partnership firm. So first one, ನಾ ಹೇಳಿದೆ ಪಾರ್ಟ್ನರ್ಶಿಪ್ ಫೀಚರ್ಸ್ ಅಂದರೆ ಗುಣಲಕ್ಷಣ ಏನು, ಓಕೆ ಅನ್ನೋದು ತಿಳ್ಕೊಂಬರೋಣ. ಸೊ ದ ಫಸ್ಟ್ ಒನ್ ಇಸ್ ಅ ಪಾರ್ಟ್ನರ್ಶಿಪ್ ಡೀಡ್. ನಾ ಹೇಳಿದೆ ಅವರು ಅಗ್ರಿಮೆಂಟ್ ಮಾಡಿಕೊಂಡೇ ಪಾರ್ಟ್ನರ್ಶಿಪ್ ಫರ್ಮನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ. ಓಕೆ, ಸೊ ಅಗ್ರಿಮೆಂಟ್ ಆದಮೇಲೆ ಅವರು ಫರ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ದ ಸೆಕೆಂಡ್ ಫೀಚರ್ ಇಸ್ ದಟ್ ಅಸೋಸಿಯೇಷನ್ ಆಫ್ 2 or more persons. ಹೌದಾ, ನಾ ಹೇಳಿದೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಆಗಬೇಕಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಜನ ಮಾಡ್ಕೋಬೋದು. ಹೌದಾ, ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ 2 or more persons. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಬಿಸ್ನೆಸ್. ಸೊ ಇವರು ಎದಕ್ಕೆ ಪಾರ್ಟ್ನರ್ಶಿಪ್ಪನ್ನು ಫಾರ್ಮ್ ಮಾಡಿರ್ತಾರೆ? ಬಿಸ್ನೆಸ್ ಮಾಡೋಕ್ಕೋಸ್ಕರ. ಹೌದಾ, ಸೊ ಬಿಸ್ನೆಸ್ಸನ್ನು ಅವರು ಮ್ಯೂಚುವಲ್ ಕನ್ಸೆಂಟ್ ಮೇಲೆ, ಅಗ್ರಿಮೆಂಟ್ ಬೇಸಿಸ್ ಮೇಲೆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್, ಶೇರಿಂಗ್ ಪ್ರಾಫಿಟ್ಸ್ ಆರ್ ಲಾಸಸ್. ಸೊ ನಾ ಹೇಳಿದೆ ಇವರೆಲ್ಲ ಎದಕ್ಕೆ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡ್ತಾರೆ? ಯಾಕಂದರೆ ಅವರು ಬಿಸ್ನೆಸ್ ಮಾಡ್ಬೇಕಂತಿರ್ತಾರೆ, ಎಲ್ಲರೂ ಬಂಡವಾಳ ಹಾಕಿರ್ತಾರೆ. ಆ ಬಂಡವಾಳ ಹಾಕಿದ್ದನ್ನು ಕ್ಯಾಪಿಟಲ್ ಹಾಕಿರ್ತಾರೆ, ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅವರು ಕ್ಯಾಪಿಟಲ್ ಹಾಕಿ ಫರ್ಮನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸಿಂದ ಪ್ರಾಫಿಟ್ಸ್ ಆಗುತ್ತೆ, ಆ ಪ್ರಾಫಿಟ್ಸನ್ನು ಹಂಚ್ಕೋತಾರೆ. ಸೊ ದ್ಯಾಟ್ ಇಸ್ ಶೇರಿಂಗ್ ಆಫ್ ಪ್ರಾಫಿಟ್ಸ್ ಆರ್ ಲಾಸಸ್. ಪ್ರಾಫಿಟ್ಸರ ಆಗಲಿ ಲಾಸಸ್ಸರ ಆಗಲಿ ಎಲ್ಲರೂ ಅಗ್ರಿಮೆಂಟ್ ಪ್ರಕಾರನ ಹಂಚ್ಕೋತಾರೆ. ಮ್ಯೂಚುವಲ್ ಏಜೆನ್ಸಿ. ಸೊ ಮ್ಯೂಚುವಲ್ ಏಜೆನ್ಸಿ ಅಂತಂದರೆ ಪ್ರತಿಯೊಂದು ಪಾರ್ಟ್ನರು ಕೂಡ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಬಿಸ್ನೆಸ್ಸಲ್ಲಿ. ಆ ಪಾರ್ಟ್ನರ್ ಪ್ರಿನ್ಸಿಪಲ್ ಆಗಿಯೂ ಇರ್ತಾನೆ, ಏಜೆಂಟ್ ಆಗಿಯೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಅಂದರೆ ಅವನೇ ಇರ್ತಾನೆ, ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಅವನು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಬಿಸ್ನೆಸ್ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಪ್ರಿನ್ಸಿಪಲ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಬೇಕಾಗತ್ತೆ ಮತ್ತು ಏಜೆಂಟ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಬೇಕಾಗತ್ತೆ. The last one, that is unlimited liability. ಅನ್ಲಿಮಿಟೆಡ್ ಲಯಬಿಲಿಟಿ ಅಂದರೆ, ಈಗ ಅರ್ಥ ಮಾಡ್ಕೊಳ್ಳಿ, ಪಾರ್ಟ್ನರ್ಗಳು ಒಂದು ವೇಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಹೌದಾ, ಒಂದು ವೇಳೆ ಲಾಸಸ್ ಆಯಿತು ಅಂತ ತಿಳ್ಕೊರಿ, ಅಥವಾ ಅವ್ರಿಗೆ ಸಾಲ ಜಾಸ್ತಿ ಮಾಡಿದರು ಅಂತ ಅಂದ್ಕೊಳ್ಳಿ. ಆವಾಗ ಫರ್ಮ್ ಕಡೆ ಇರುವಂಥ ಫರ್ಮ್ ಕಡೆ ಇರಲಂಥ ಅಸೆಟ್ಸ್ಗಳನ್ನು ಮಾರಿ ಕೂಡ ಅವರಿಗೆ ಆ ಸಾಲನ ತೀರ್ಸೋಕೆ ಆಗಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕಾಗುತ್ತೆ? ತಮ್ಮ ಪರ್ಸ್ನಲ್ ಅಥವಾ ಪ್ರೈವೇಟ್ ಅಸೆಟ್ಸ್ಗಳನ್ನು ಕೂಡ ಅವ್ರ ಪಾರ್ಟ್ನರ್ಶಿಪ್ ಫರ್ಮ್ ಅದು ಸಾಲ ತೀರಿಸಲಿಕ್ಕೆ ಯೂಸ್ ಮಾಡಬೇಕಾಗುತ್ತೆ. ದ್ಯಾಟ್ ಈಸ್ ವಾಟ್ ಅನ್ಲಿಮಿಟೆಡ್ ಲಯಬಿಲಿಟಿ ಈಸ್. ಅದರ ಅರ್ಥ, ಸೊ ದೇ ನೀಡ್ ಟು ಪ್ಲೆಜ್ ದೇರ್ ಪ್ರೈವೇಟ್ ಅಸೆಟ್ಸ್ ಫಾರ್ ಕ್ಲಿಯರಿಂಗ್ ಆಫ್ ದ ಫರ್ಮ್ಸ್ debts. Understand this point. So that is what the unlimited liability. ಒಂದು ವೇಳೆ ನುಕ್ಸಾನ ಆದರೆ ಫರ್ಮದ ಇವ್ರೇನು ಮಾಡಬೇಕಾಗುತ್ತೆ? ತಮ್ಮ ಪರ್ಸನಲ್ ಪ್ರಾಪರ್ಟಿ ಅಥವಾ ಪರ್ಸನಲ್ ಪ್ರಾಪರ್ಟಿನೂ ಕೂಡ ಮಾರಿ ಫರ್ಮದ ಸಾಲ ತೀರಿಸಬೇಕಾಗತ್ತೆ. ದಟ್ ಇಸ್ ಅನ್ಲಿಮಿಟೆಡ್ ಲಯಬಿಲಿಟಿ.
ದ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಹಾಗಾದರೆ ಆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನೇನು ಇರಬೇಕು ಅಂತ ಯೋಚನೆ ಮಾಡೋದಾದರೆ, ಸೊ ಫಸ್ಟ್ ಏನಿದೆ, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ಸ್ ಆಫೀಸ್. ಆ ಫರ್ಮ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಆ ಫರ್ಮದ ಅಡ್ರೆಸ್ಸು ಮತ್ತು ಅದರ ನೇಮು ಆ ಡೀಡಲ್ಲಿ ಮೆನ್ಷನ್ ಆಗಿರಬೇಕು. ಸೆಕೆಂಡ್ ಒನ್ ಏನು, ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್. ಸೊ ಆ ಪಾರ್ಟ್ನರ್ಶಿಪ್ ಒಳಗೆ ಎಷ್ಟು ಮಂದಿ ಇದ್ದಾರೋ ಅವ್ರ ಪ್ರತಿಯೊಬ್ಬರದ್ದು ಕೂಡ ಅವರ ಹೆಸರು ಮತ್ತು ಅವರ ಅಡ್ರೆಸ್ಸು ಮೆನ್ಷನ್ ಆಗಿರಬೇಕು. ಆ್ಯಂಡ್ ದ ಥರ್ಡ್ ಒನ್, ನೇಚರ್ ಆಫ್ ದ ಬಿಸ್ನೆಸ್. ಸೊ ಏನು, ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಥವಾ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಕ್ಲಾಸಿಫೈ ಅಥವಾ ನೇಚರನ್ನು ಅವರು ಆ ಬಿಸ್ನೆಸ್ಸಲ್ಲಿ ಮೆನ್ಷನ್ ಮಾಡಿರಬೇಕು. ಅವ್ರು ಯಾವ ಟೈಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿರಬೇಕು. ಅದು ಥರ್ಡ್ ಪಾಯಿಂಟ್, ನೇಚರ್. ಆ್ಯಂಡ್ ಫೋರ್ತ್ ಪಾಯಿಂಟ್ ಯಾವುದು ಅಂತಂದರೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. ಸೊ ಆ ಪಾರ್ಟ್ನರ್ಶಿಪ್ಪನ್ನು ಯಾವಾಗ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಡೇಟನ್ನು ಆ ಡೀಡಲ್ಲಿ ಮೆನ್ಷನ್ ಆಗಿರಬೇಕು. ಆ್ಯಂಡ್ ಫಿಫ್ತ್ ಪಾಯಿಂಟ್, ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್. ಸೊ ಇದರ ಪಾರ್ಟ್ನರ್ಶಿಪ್ಪನ್ನು ಎಷ್ಟು ವರ್ಷ ಮಟ್ಟ ಕಂಟಿನ್ಯೂ ಮಾಡ್ತಾರೆ ಅನ್ನೋದನ್ನು ಕೂಡ ಅವರು ಆ ಅಗ್ರಿಮೆಂಟ್ ಅಥವಾ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದು ಫಿಫ್ತ್ ಪಾಯಿಂಟ್. ನೆಕ್ಸ್ಟ್ ಏನು, ಅಮೌಂಟ್ ಆ್ಯಂಡ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ಈಚ್ ಪಾರ್ಟ್ನರ್ಸ್. ಸೊ ಎಷ್ಟು ಅಮೌಂಟ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಏನಿದೆ, ಪ್ರಾಫಿಟ್ ಶೇರಿಂಗ್ ರೇಷೋ. ನಾ ಹೇಳಿದೆ ಅಗ್ರಿಮೆಂಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಫಿಟ್ ಹಂಚ್ಕೋಬೇಕು ಅನ್ನೋದು ಒಂದು ಅನುಪಾತ ಕೊಟ್ಟಿರ್ತಾರೆ. ಆ ಅನುಪಾತಕ್ಕೆ ಪ್ರಾಫಿಟ್ ಶೇರಿಂಗ್ ರೇಷೋ, ಯಾವ್ಯಾವ ಅನುಪಾತದಾಗ ಅವರು ಪ್ರಾಫಿಟ್ಸನ್ನು ಹಂಚ್ಕೋಬೋದು ಅನ್ನೋದು ಒಂದು ಪ್ರಾಫಿಟ್ ಶೇರಿಂಗ್ ರೇಷೋನ ಮೆನ್ಷನ್ ಆಗಿರಬೇಕು ಡೀಡಲ್ಲಿ. ನೆಕ್ಸ್ಟ್ ನೋಡೋದಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ ಡ್ರಾಯಿಂಗ್ಸ್ ಅಂದರೆ ಏನು ಅಂತ. ಓನರು ಅಥವಾ ಪಾರ್ಟ್ನರು ತನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಫರ್ಮದ ರೊಕ್ಕನ ಬಳಕೆ ಮಾಡಿಕೊಂಡ ಅಂದರೆ ಅದಕ್ಕೆ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ತನ್ನ ಪರ್ಸನಲ್ ಯೂಸಿಗೆ ಬಳಕೆ ಮಾಡಿಕೊಂಡ್ರೆ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಆ ರೊಕ್ಕ ಅವನು ಫರ್ಮಿಂದ ರೊಕ್ಕ ತಗೊಂಡಿದ್ದಾನೆ ಅಂದರೆ ಅವನಿಗೆ ಬಡ್ಡಿ ಚಾರ್ಜ್ ಮಾಡಬೇಕಾಗುತ್ತೆ, ಹೌದಾ? ಅದನ್ನು ಕೂಡ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರಬೇಕು. ಎಷ್ಟು % ಬಡ್ಡಿ ಚಾರ್ಜ್ ಮಾಡಬೇಕು ಅನ್ನೋದನ್ನು ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರಬೇಕು. ದಟ್ ಈಸ್ ದ 8th ಪಾಯಿಂಟ್. ನೆಕ್ಸ್ಟ್ ಒನ್, ದ ಅಮೌಂಟ್ ಆಫ್ ಸ್ಯಾಲರಿ ಆರ್ ಕಮಿಷನ್ ಪೇಡ್ ಟು ದ ಪಾರ್ಟ್ನರ್ ಫಾರ್ ಎನಿ ಎಕ್ಸ್ಟ್ರಾ ವರ್ಕ್ ಡನ್ ಬೈ ಹಿಮ್. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇನ್ನೊಂದು ಏನು ಮೆನ್ಷನ್ ಆಗಿರಬೇಕು ಅಂದರೆ, ಒಂದು ವೇಳೆ ಯಾವುದರ ಪಾರ್ಟ್ನರ ಎಕ್ಸ್ಟ್ರಾ ವರ್ಕ್ ಮಾಡ್ತಿದ್ದಾನೆ, ಓಕೆ, ಅಥವಾ ಎಕ್ಸ್ಟ್ರಾ ವರ್ಕ್ ಮಾಡಿದ್ದಕ್ಕೆ ಸ್ಯಾಲ್ರಿ ಏನಾದರೂ ಕೊಡಬೇಕಾ ಅಥವಾ ಕಮಿಷನ್ ಏನಾದರೂ ಕೊಡಬೇಕಾ ಅನ್ನೋದನ್ನು ಮೆನ್ಷನ್ ಆಗಿರಬೇಕು. ಈಗ ಸ್ಯಾಲ್ರಿ ಕೊಡಬೇಕಂದ್ರೆ ಎಷ್ಟು ಕೊಡಬೇಕು ಪ್ರತಿ ತಿಂಗಳ, ಕಮಿಷನ್ ಕೊಡಬೇಕಂದ್ರೆ ಎಷ್ಟು % ಕೊಡಬೇಕು ಅನ್ನೋದು ಆ ಅಗ್ರಿಮೆಂಟ್ ಅಥವಾ ಆ ಡೀಡಲ್ಲಿ ಮೆನ್ಷನ್ ಆಗಿರಬೇಕು. ನೆಕ್ಸ್ಟ್ ನೋಡೋದಾದರೆ ಲಾಸ್ಟ್ ಒನ್, ಪ್ರೊಸೀಜರ್ ಫಾರ್ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಅ ಪಾರ್ಟ್ನರ್ ಆರ್ ಡಿಸೊಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇನ್ನೂ ಏನು ಮೆನ್ಷನ್ ಆಗಿರಬೇಕಂದ್ರೆ, ಒಂದು ವೇಳೆ ಪಾರ್ಟ್ನರದ್ದು ಡೆತ್ ಆದರೆ ಯಾವ ರೀತಿ ಸೆಟಲ್ಮೆಂಟ್ ಆಗಬೇಕು, ಮತ್ತು ಒಂದು ವೇಳೆ ಪಾರ್ಟ್ನರ್ಶಿಪ್ಪನ್ನು ಡಿಸಾಲ್ವ್ ಮಾಡಾಕತ್ತೀವಿ ಅಂದರೆ ಮುಚ್ಚಾತೀವಿ ಅಂತಂದರೆ ಆವಾಗ ಹೆಂಗೆ ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದು ಕೂಡ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿರಬೇಕು. ಅರ್ಥ ಆಯ್ತಾ? ಸೊ ಇವೆಲ್ಲನೂ ಕೂಡ ಇಂಪಾರ್ಟೆಂಟ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ನೆಕ್ಸ್ಟ್ ನೋಡೋಣ.
ಸೊ ಇವೆಲ್ಲನೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಕೇಳ್ತಾರೆ. ಸೊ ಸ್ವಲ್ಪ ಜಾಗ್ರತೆ ವಹಿಸಿ ಇದರಲ್ಲಿ. ಓಕೆ, ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟ್ ನೋಡೋದಾದರೆ ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್, ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಹಾಗಾದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಅಡ್ವಾಂಟೇಜಸ್ ಇರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಫಸ್ಟ್ ಒನ್, ಇಟ್ ಫೆಸಿಲಿಟೇಟ್ಸ್ ಫಂಕ್ಷನಿಂಗ್ ಆಫ್ ದ ಬಿಸ್ನೆಸ್. ನಾ ಹೇಳಿದಾಗೆ ಏನಾಗುತ್ತೆ, ಡೀಡ್ ಇದ್ದರೆ ಪ್ರಾಪರ್ಲಿ ಅವರು ಬಿಸ್ನೆಸ್ಗಳನ್ನು ಕರೆಕ್ಟಾಗಿ ರನ್ ಆಗ್ತವೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಅಡಚಣೆಗಳಾಗಲ್ಲ. ಓಕೆ, ಸೊ ದ್ಯಾಟ್ ಈಸ್ ದ ಫಸ್ಟ್ ಅಡ್ವಾಂಟೇಜ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಮೆನ್ಷನ್ ಆಗಿದರೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮ್ಸೆ ಬಿಸ್ನೆಸ್ ನಡೆಯುತ್ತೆ. ದ್ಯಾಟ್ ಈಸ್ ದ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಸೊ ಇಟ್ ಹೆಲ್ಪ್ಸ್ ಇನ್ ಅವಾಯ್ಡಿಂಗ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ಸ್ ದ ಪಾರ್ಟ್ನರ್ಸ್. ಸೊ ಏನಾಗುತ್ತೆ, ಪಾರ್ಟ್ನರ್ಸ್ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಯಾಕಂದರೆ ಅವರು ಅಗ್ರಿಮೆಂಟಿಗೆ ಬದ್ಧರಾಗಿರ್ತಾರೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಬದ್ಧರಾಗಿರ್ತಾರೆ. ಏನಾರ ಕಾನ್ಫ್ಲಿಕ್ಟ್ಸ್ ಆದರೆ ಅಥವಾ ಏನಾರು ಜಗಳ ಆದರೆ ಸೊ ಅದೇನೂ ಆಗೋಲ್ಲ, ಯಾಕಂದರೆ ಅಗ್ರಿಮೆಂಟ್ ಪ್ರಕಾರ ಅವರು ಫಾಲೋ ಮಾಡ್ತಿರ್ತಾರೆ. ಸೊ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಡಿಮೆ ಆಗ್ತವೆ. ಥರ್ಡ್ ಒನ್, ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಸೆಟಲ್ಮೆಂಟ್ ಆಫ್ ಆಲ್ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಅಮಂಗ್ಸ್ ದ ಪಾರ್ಟ್ನರ್ಸ್ ಇನ್ ಫ್ಯೂಚರ್. ಸೊ ಒಂದು ವೇಳೆ ಡಿಸ್ಪ್ಯೂಟ್ಸ್ ಅಂದರೆ ಜಗಳಗಳು. Okay, so if any disputes happens between the partners in future, this agreement, this partnership deed will help to solve these disputes. ಅಂದರೆ ಒಂದು ವೇಳೆ ಜಗಳ ಆದರೆ ಆ ಜಗಳಗಳನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ಈ ಅಗ್ರಿಮೆಂಟಿಗಿದೆ. ಸೊ ಒಂದು ವೇಳೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಪಾರ್ಟ್ನರ್ಸ್ ನಡುವೆ ಕಾನ್ಫ್ಲಿಕ್ಟ್ ಆಗಿ ಜಗಳ ಆಗಿ ಹಂಗೇನಾದರೂ ಆದರೆ ಈ ಅಗ್ರಿಮೆಂಟ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅದನ್ನು ಸಾಲ್ವ್ ಮಾಡೋಕ್ಕೆ. And last one, it is helpful in keeping a record of all the partners. ಸೊ ಪ್ರತಿಯೊಬ್ಬರು ಪಾರ್ಟ್ನರ್ದು ಕೂಡ ಪ್ರತಿಯೊಂದು ರೆಕಾರ್ಡ್, ಅಂದರೆ ಅವನಿಗೆ ಏನಾದರೂ ಕೊಟ್ಟಿದ್ದಾಗಿರ್ಬೋದು. ಓಕೆ, ಅವನಿಗೆ ಈಗ ಕ್ಯಾಪಿಟಲ್ ಹಾಕಿರ್ತಾನೆ ಅಂದರೆ ಅವ್ನಿಗೆ ಏನೇನು ಬಡ್ಡಿ ಕೊಟ್ಟಿರೋದಾಗಿರ್ಬೋದು, ಅಥವಾ ಅವ್ನು ಬಡ್ಡಿ ಅವ್ನಿಗೆ ಏನೇನು ರೊಕ್ಕ ಕೊಟ್ಟಿದ್ದು ಅಥವಾ ಏನೇನು ರೊಕ್ಕ ತಕ್ಕೊಂಡಿದ್ದು, ಪ್ರತಿಯೊಂದು ಟ್ರ್ಯಾಕ್ ಆಫ್ ರೆಕಾರ್ಡ್ ನಮಗೆ ಸಿಗುತ್ತೆ. ಓಕೆ, ಅಗ್ರಿಮೆಂಟ್ ಇದ್ದರೆ ನಮಗೆ ಪ್ರತಿಯೊಂದು ರೆಕಾರ್ಡ್ ಸಿಗುತ್ತೆ, ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ರೈಟ್ಸ್ ಆಫ್ ಅ ಪಾರ್ಟ್ನರ್. ಸೊ ಹಾಗಾದರೆ ಪಾರ್ಟ್ನರ್ಗಳನ್ನ ಹಕ್ಕು ಏನು ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್, ಟು ಕಂಡಕ್ಟ್ ಆ್ಯಂಡ್ ಮ್ಯಾನೇಜ್ ಬಿಸ್ನೆಸ್. ಸೊ ಫಸ್ಟ್ ಹಕ್ಕು ಅವ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ನಡೆಸ್ಕೊಂಡು ಹೋಗಬೇಕಾಗುತ್ತೆ ಮತ್ತು ಮ್ಯಾನೇಜು ಕೂಡ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಟು ಆಕ್ಸೆಸ್ ಟು ಆಲ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್. ಪ್ರತಿಯೊಂದು ರೆಕಾರ್ಡು ಕೂಡ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ಮೇಂಟೈನ್ ಆಗಬೇಕಾಗುತ್ತೆ ಬಿಸ್ನೆಸ್ಸದ್ದು. ಓಕೆ, ಸೊ ಟು ಆಕ್ಸೆಸ್ ಆಲ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್. ಸೊ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡ್ಬೋದು ಅಥವಾ ಅದನ್ನು ಚೆಕ್ ಮಾಡ್ಬೋದು, ಎಕ್ಸೆಸ್ ಮಾಡ್ಬೋದು ಪ್ರತಿಯೊಂದು ಬಿಸ್ನೆಸ್ಸದ್ದು. ಥರ್ಡ್ ಪಾಯಿಂಟ್, ಟು ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆ್ಯಸ್ ಅಗ್ರೀಡ್ ಟು ಇನ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಪ್ರಕಾರ ಎಷ್ಟು ಪ್ರಾಫಿಟ್ಸ್ ಆಗಿರುತ್ತೆ, ಎಷ್ಟು ಲಾಸಸ್ ಆಗಿರುತ್ತೆ, ಪ್ರತಿಯೊಂದು ಕೂಡ ಅಗ್ರೀಡ್ ಪೋರ್ಷನ್ನಾಗ ಅವರು ಶೇರ್ ಮಾಡ್ಕೋಬೋದು. ಫೋರ್ತ್ ಒನ್, ಟು ಬಿ ದ ಓನರ್ ಆಫ್ ದ ಪ್ರಾಪರ್ಟಿ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಓನರ್ ಆಗಿ ಅವನ ಹಕ್ಕನ್ನು ಚಲಾಯಿಸ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಅವನ ಓನರ್ ಆಗಿ ತನ್ನ ಹಕ್ಕನ್ನು ಚಲಾಯಿಸ್ಬೋದು. ಬಟ್ ದ ಓನರ್ ಒಬ್ಬನೇ ಇರಲ್ಲ, ಮಲ್ಟಿಪಲ್ ಓನರ್ಸ್ ಇರ್ತಾರೆ. ನೆಕ್ಸ್ಟ್, ಟು ಗೆಟ್ ಇಂಟ್ರೆಸ್ಟ್ ಆನ್ ಲೋನ್ at the rate given in partnership deed as or 6% as per law. ಈಗ ಏನಾಗುತ್ತೆ, ಪಾರ್ಟ್ನರು ಕೆಲವೊಂದು ಬಾರಿ
ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿದ್ದು ಬಿಟ್ಟು, ಬಂಡವಾಳ ಹಾಕಿದ್ದು ಬಿಟ್ಟು ಏನು ಮಾಡ್ತಾನೆ, ಲೋನ್ ಕೊಟ್ಟಿರ್ತಾನೆ ಬಿಸ್ನೆಸ್ಸಿಗೆ ಅಥವಾ ಫರ್ಮಿಗೆ, ಲೋನ್ ಕೊಟ್ಟಿರ್ತಾನೆ, ತನ್ನ ವೈಯಕ್ತಿಕ ರೊಕ್ಕದಲ್ಲೇ ಲೋನ್ ಕೊಟ್ಟಿರ್ತಾನೆ. ಆ ಲೋನ್ ಕೊಟ್ಟಿರ್ತಾನೆ ಅಂದಮೇಲೆ ಹಾಗಾದರೆ ಅವನಿಗೆ ಬಡ್ಡಿ ನಾವು ಕೊಡಬೇಕಾಗತ್ತೆ, ಫರ್ಮ್ ಅವನಿಗೆ ಬಡ್ಡಿ ಕೊಡಬೇಕಾಗತ್ತೆ. ಸೊ ಎಷ್ಟು ಕೊಡಬೇಕು, ಮಿನಿಮಮ್ ಆದ್ರೂ ಕೂಡ 6% ಗೌರ್ಮೆಂಟ್ ಪ್ರಕಾರ ಅಥವಾ ಲಾ ಪ್ರಕಾರ 6% ಆದರೂ ಕೊಡಲೇಬೇಕು ಇಂಟ್ರೆಸ್ಟ್ ಆನ್ ಲೋನ್. ಇದು ಗೊತ್ತಿರಲಿ, ಅಗ್ರಿಮೆಂಟ್ ಇರಲಿ ಬಿಡಲಿ, 6% ಕಾನೂನು ಪ್ರಕಾರ ಅಷ್ಟು 6% ಅಂತೂ ಕೊಡಲೇಬೇಕು. ಯಾರಾದರೂ ಪಾರ್ಟ್ನರ್ ತನ್ನ ಫರ್ಮಿಗೆ ಅವನು ಲೋನ್ ಕೊಟ್ಟಿದ್ರೆ ಅದಕ್ಕೆ 6% ಕೊಡಲೇಬೇಕು, ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡಬೇಕು. ನೆಕ್ಸ್ಟ್ ಒನ್, ಟು ಬಿ ಕನ್ಸಲ್ಟೆಡ್ ಬೈ ಅದರ್ ಪರ್ಸನ್ಸ್ ಆರ್ ಪಾರ್ಟ್ನರ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಬೌಟ್ ದ ಆ್ಯಕ್ಟಿವಿಟೀಸ್ ಆಫ್ ದ ಫರ್ಮ್. ಸೊ ಇನ್ನೊಂದು ಹಕ್ಕು ಏನು ಅಂತಂದರೆ ಪಾರ್ಟ್ನರ್ ಅಂದು ಪ್ರತಿಯೊಬ್ಬರಿಗೂ ಕನ್ಸಲ್ಟ್ ಮಾಡಬೇಕಾಗತ್ತೆ. ಆ ಪಾರ್ಟ್ನರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಕನ್ಸಲ್ಟ್ ಮಾಡಿ ಅವನ ಡಿಸಿಷನ್ನ ಎಲ್ಲರ ಪರವಾಗಿಯೂ ಕೂಡ ಒಬ್ಬನೇ ತಗೋಬೋದು ಹಾಗೂ ಇರುತ್ತೆ. ಮತ್ತು ಪ್ರತಿಯೊಬ್ಬರದ್ದು ಸಲಹೆ ಕೇಳಿಕೊಂಡು ಅವನು ಡಿಸಿಷನ್ ತಗೋಬೇಕಾಗತ್ತೆ. ಫರ್ಮದ ಆ್ಯಕ್ಟಿವಿಟೀಸ್ ಏನೇನು ನಡಿಬೇಕು ಅನ್ನೋದ್ರ ಬಗ್ಗೆ ಅವನು ಡಿಸಿಷನ್ ತಗೋಬೋದು. ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರುತ್ತೆ ಅವನ ಕಡೆ. ಆ್ಯಂಡ್ ಲಾಸ್ಟ್ ಒನ್, ಟು ಬಿ ಕಾಂಪೆನ್ಸೇಟೆಡ್ ಬೈ ದ ಫರ್ಮ್ ಫಾರ್ ಎನಿ ಲಾಸ್ ಬೈ ಹಿಮ್ or payments made by him while working for or and on behalf of the firm as a partner. ಒಂದು ವೇಳೆ ಅವನಿಗೇನಾದರೂ ಫರ್ಮ್ ಕಡೆಯಿಂದ ಅಥವಾ ಲಾಸಸ್ ಆಗಿದ್ರೆ ಫರ್ಮ್ ಕೊಡಬೇಕಾಗತ್ತೆ ಅಥವಾ ಅವನು ಕೂಡ ಫರ್ಮಿಗೆ ಕೊಡಬೇಕಾಗತ್ತೆ. ಸೊ ಒಂದು ವೇಳೆ ಲಾಸಸ್ ಆದರೆ ಓಕೆ. ಸೊ ಇವೆಲ್ಲ ಏನದು ರೈಟ್ಸ್ ಆಫ್ ಅ ಪಾರ್ಟ್ನರ್ ಅದು. ಸೊ ಪಾರ್ಟ್ನರ್ಗಳನ್ನ ಹಕ್ಕುಗಳು. ಓಕೆ, ಸೊ ಇವಿಷ್ಟೆಲ್ಲ ಹಕ್ಕುಗಳಿದೆ. ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಹಾಗಾದರೆ ಈ ಪಾರ್ಟ್ನರ್ಶಿಪ್ ಅಕೌಂಟ್ಸನ್ನು ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋದು ಕಾರಣ. ಓಕೆ, ಏನು ಕಾರಣ ಇರ್ಬೋದು ಹಾಗಾದರೆ? ಫಸ್ಟ್ ಒನ್, ಫಾರ್ ಡಿವಿಷನ್ ಆಫ್ ಪ್ರಾಫಿಟ್ಸ್ ಆರ್ ಲಾಸ್ ಫ್ರಮ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ದಿಂದ ಆಗಿರುವಂಥ ಪ್ರಾಫಿಟ್ಸು ಮತ್ತು ಲಾಸು ಅವ್ರು ಯಾರ್ಯಾರಿಗೆ ಎಷ್ಟೆಷ್ಟು ಡಿವಿಷನ್ ಮಾಡಿದೆ ಅಥವಾ ಎಷ್ಟೆಷ್ಟು ಕೊಡ್ತಾ ಇದ್ದಾವೆ ಅನ್ನೋದನ್ನು ನೋಡಲಿಕ್ಕೆ ನಾವು ಮೇಂಟೈನ್ ಮಾಡ್ತೇವೆ. ಫಸ್ಟ್ ಒನ್, ಫಾರ್ ಡಿವಿಷನ್ ಆಫ್ ಪ್ರಾಫಿಟ್ಸ್ ಆರ್ ಲಾಸ್ ಫ್ರಮ್ ಪಾರ್ಟ್ನರ್ಶಿಪ್. And the second one, for division of properties in case of dissolution of a partnership. ಏನಾಗುತ್ತೆ, ಕೆಲವೊಂದು ಟೈಮ್ ಯಾಕೆ ಮೇಂಟೈನ್ ಮಾಡ್ತಾರೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತಂದರೆ, ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಒಂದು ವೇಳೆ ಪಾರ್ಟ್ನರ್ಶಿಪ್ ಮುಚ್ಚಬೇಕಾದ್ರೆ ಎಲ್ಲ ಆಸ್ತಿಗಳನ್ನು ಮಾರಬೇಕಾಗುತ್ತೆ ಅಥವಾ ಅದರದ್ದು ಯಾರ್ಯಾರು ಎಷ್ಟೆಷ್ಟು ಒಯ್ಯಬೇಕು ಅನ್ನೋದನ್ನು ರೀಸನ್ ಸಂಬಂಧ ಕೂಡ ನಾವೇನು ಮಾಡ್ತೀವಿ, ಪಾರ್ಟ್ನರ್ಶಿಪ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ. That is the second reason why we maintain partnership accounts. ಸೊ ಹಾಗಾದರೆ ಟೈಪ್ಸ್ ಆಫ್ ಪಾರ್ಟ್ನರ್ ನೋಡ್ಕೊಂಬರೋಣ. ಓಕೆ, ಸೊ ಹಾಗಾದರೆ ಎಷ್ಟು ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಇದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಸೊ ಫಸ್ಟ್ ಒನ್, ದಟ್ ಈಸ್ ಆ್ಯಕ್ಟಿವ್ ಪಾರ್ಟ್ನರ್ ಆರ್ ವರ್ಕಿಂಗ್ ಪಾರ್ಟ್ನರ್. ಆ್ಯಕ್ಟಿವ್ ಪಾರ್ಟ್ನರ್ ಅಂದರೆ ಯಾರು ಫರ್ಮಲ್ಲಿ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಓಕೆ, ಅವರಿಗೆ ನಾವು ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೇವೆ ಅಥವಾ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರೋದು ಸ್ಲೀಪಿಂಗ್ ಪಾರ್ಟ್ನರ್. ಸೊ ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಯಾರು? ದ ಪಾರ್ಟ್ನರ್ ಹೂ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ಡೈಲಿ ಫಂಕ್ಷನಿಂಗ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಸೊ he does not involve in any activity of a firm. Okay, he just introduce his capital. ಓಕೆ, ಕ್ಯಾಪಿಟಲನ್ನು ಹಾಕ್ತಾನೆ, ಪ್ರಾಫಿಟ್ಸನ್ನು ಶೇರ್ ಮಾಡ್ಕೋತಾನೆ, ಫರ್ಮದ ಪ್ರಾಫಿಟ್ಸ್ ಒಳಗೆ ಬಂದಿದ್ರೊಳಗೆ ಶೇರ್ ಮಾಡ್ಕೋತಾನೆ, ಬಟ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ
ಫರ್ಮದ ಏನೇ ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ಆ ಡೈಲಿ ಆ್ಯಕ್ಟಿವಿಟೀಸ್ ಒಳಗೆ ಏನೂ ಭಾಗವಹಿಸುವುದಿಲ್ಲ. ಸೊ ಅವನಿಗೆ ಏನಂತಾರೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡೋದಾದರೆ ದಟ್ ಈಸ್ ನಾಮಿನಲ್ ಪಾರ್ಟ್ನರ್. ಸೊ ನಾಮಿನಲ್ ಪಾರ್ಟ್ನರ್ ಇಸ್ ದ ಪಾರ್ಟ್ನರ್ that does not have any real significant interest in the partnership. ಅವನಿಗೇನು ಇಂಟ್ರೆಸ್ಟ್ ಇರಲ್ಲ ಪಾರ್ಟ್ನರ್ಶಿಪ್ಪಲ್ಲಿ, ಆದರೂ ಕೂಡ ಅವನು ಆ ಪಾರ್ಟ್ನರ್ಶಿಪ್ ನಾಮಿನಲ್ ಪಾರ್ಟ್ನರ್ ಅಂತಂದರೆ ಅವನು ತನ್ನ ಹೆಸರನ್ನು ಕೊಟ್ಟಿರ್ತಾನೆ ಈ ಪಾರ್ಟ್ನರ್ಸ್ಗಳಿಗೆ. ಈಗ ಕರೆಂಟ್ಲಿ ಯಾರು ಇರ್ತಾರಲ್ಲ ಪಾರ್ಟ್ನರ್ಸು ಅಥವಾ ಪಾರ್ಟ್ನರ್ಶಿಪ್ ಫರ್ಮನ್ನು ಫಾರ್ಮ್ ಮಾಡಿರ್ತಾರೆ ಅವರಿಗೆ ತನ್ನ ಹೆಸರನ್ನು ಅವನು ಕೊಟ್ಟಿರ್ತಾನೆ. ಓಕೆ, ಅವನ ಹೆಸರಲ್ಲೇನೆ ಆ ಫರ್ಮ್ ಏನಾಗ್ತಿದೆ ಅಥವಾ ಅವನ ಹೆಸರನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾನೆ ಫರ್ಮಿಗೆ. ಅವನು ಕ್ಯಾಪಿಟಲು ಹಾಕಿರೋದಿಲ್ಲ, ಓಕೆ, ಅಥವಾ ಅವನ ಪ್ರಾಫಿಟ್ಸಲ್ಲಿ ಶೇರನ್ನು ಕೂಡ ತೊಗೊಳ್ಳೋದಿಲ್ಲ. ಓಕೆ, ಅವನಿಗೆ ಏನಂತ ಹೇಳ್ತಾರೆ ನಾಮಿನಲ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅವನ ಪ್ರಾಫಿಟ್ಸ್ ಕ್ಯಾಪಿಟಲ್ಲು ಕೂಡ ಹಾಕಿರೋದಿಲ್ಲ ಅಥವಾ ಪ್ರಾಫಿಟ್ಸ್ಗಳನ್ನು ಕೂಡ ಹಂಚ್ಕೊಳ್ಳೋದಿಲ್ಲ. ಆದರೆ ಆಮೇಲೆ ಮಾಡಿರ್ತಾನೆ ಪಾರ್ಟ್ನರ್ಸ್ಗಳಿಗೆ ತನ್ನ ಹೆಸರನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಾನೆ, ಪಾರ್ಟ್ನರ್ ಅಂತ ಡಿಸ್ಕ್ಲೋಸ್ ಮಾಡಲಿಕ್ಕೆ. ಅಂದರೆ ಅವನು ಪಾರ್ಟ್ನರ್ ಅದಾನ ಅಂತ ಡಿಸ್ಕ್ಲೋಸ್ ಮಾಡಲಿಕ್ಕೆ ತಮ್ಮ ಹೆಸರನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರ್ತಾನೆ. ಅದಕ್ಕೆ ನಾವೇನಿರ್ತೀವಿ ನಾಮಿನಲ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮೈನರ್ ಪಾರ್ಟ್ನರ್. ಸೊ ಮೈನರ್ ಪಾರ್ಟ್ನರ್ ಅಂದರೆ ಏನು? ಸೊ ಹೆಸರಲ್ಲೇ ಇದೆ, ಮೈನರ್ ಅಂದರೆ ಬಿಲೋ 18 ಅಂತ ಅರ್ಥ. ಓಕೆ, ಸೊ ಯಾರು ಬಿಲೋ 18 ಇರ್ತಾರೆ ಅವ್ರಿಗೂ ಕೂಡ ಪಾರ್ಟ್ನರ್ಶಿಪ್ ಒಳಗೆ ಒಂದು ಪ್ರೊವಿಷನ್ ಇದೆ ಬರಲಿಕ್ಕೆ. ಅವರು ಕೂಡ ಪಾರ್ಟ್ನರ್ ಆಗಲಿ ಪ್ರೊವಿಷನ್ ಇದೆ. ಆದರೆ ಅವರು ಎಷ್ಟು ಶೇರನ್ನು ಹೊಂದಿರ್ತಾರೋ ಫರ್ಮಲ್ಲಿ, ಆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಎಷ್ಟು ರೊಕ್ಕ ಹೂಡಿರ್ತಾರೋ ಅಥವಾ ಫರ್ಮಲ್ಲಿ ಶೇರನ್ನು ಹೊಂದಿರ್ತಾರೋ ಅಷ್ಟೇ ಅವರಿಗೆ ಲಯಬಿಲಿಟಿಯನ್ನು ಇರುತ್ತೆ. ಅಂದರೆ ಏನಾದರೂ ಪ್ರಾಫಿಟ್ ಅಥವಾ ಲಾಸಸ್ ಆದರೆ ಫರ್ಮಲ್ಲಿ ಲಾಸಸ್ ಆದರೆ ಅವರು ಪ್ರತಿಯೊಂದು ಕೂಡ ಅಥವಾ ತನ್ನ ಪರ್ಸನಲ್ ಪ್ರಾಪರ್ಟಿ ಕೂಡ ಮಾರಿ ಬರುವಂಥ ಪಾಸಿಬಿಲಿಟೀಸ್ ಮೈನರ್ ಪಾರ್ಟ್ನರ್ಗಿಲ್ಲ, ಉಳಿಕಿದ ಪಾರ್ಟ್ನರ್ಸಿಗಿದೆ. ಎಕ್ಸೆಪ್ಟ್ ಮೈನರ್ ಪಾರ್ಟ್ನರ್ ಆ್ಯಂಡ್ ನಾಮಿನಲ್ ಪಾರ್ಟ್ನರ್, ಎಕ್ಸೆಪ್ಟ್ ಮೈನರ್ ಆ್ಯಸ್ ವೆಲ್ ಆಸ್ ನಾಮಿನಲ್. ಆ್ಯಂಡ್ ನೆಕ್ಸ್ಟ್ ಒನ್ ಪಾರ್ಟ್ನರ್ ಇನ್ ಪ್ರಾಫಿಟ್ಸ್ ಓನ್ಲಿ. ಪಾರ್ಟ್ನರ್ ಇನ್ ಪ್ರಾಫಿಟ್ಸ್ ಓನ್ಲಿ. ಸೊ ಇದೇನು ಪಾರ್ಟ್ನರ್ ಇನ್ ಪ್ರಾಫಿಟ್ಸ್ ಓನ್ಲಿ ಅಂದರೆ ದಿಸ್ ಪಾರ್ಟ್ನರ್ will only share the profits of the firm and he will not be liable for any liabilities. Even dealing with the third parties, he will be liable only for the acts of profits only. He will share none of the liabilities. So ಹೆಸರಲ್ಲೇ ಇದೆ ಪಾರ್ಟ್ನರ್ ಇನ್ ಪ್ರಾಫಿಟ್ಸ್, ಬರೀ ಪ್ರಾಫಿಟ್ಸಲ್ಲೇ ಮಾತ್ರ ಇರ್ತಾನೆ ಈ ಟೈಪ್ ಪಾರ್ಟ್ನರ್ಸು. ಸೊ ಅಂದರೆ ಏನು, ಪ್ರಾಫಿಟ್ಸ್ ಅಲ್ಲಿ ಅಷ್ಟೇ ಮಾತ್ರ ಇರ್ತಾರೆ. ಏನಾದರೂ ಸಾಲ ತೀರಿಸೋದಾಗಿದ್ದರೆ ಇವ ಅದಕ್ಕೆ ಬರಲ್ಲ, ಸೊ ಅದಕ್ಕೆ ಲಯಬಲ್ ಆಗಿರೋದಿಲ್ಲ. ಓಕೆ, ಸೊ ಇದಕ್ಕೆ ಪಾರ್ಟ್ನರ್ ಇನ್ ಪ್ರಾಫಿಟ್ಸ್ ಓನ್ಲಿ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಓಕೆ, ದಟ್ ಈಸ್ ಪ್ರೊವಿಷನ್ ಫಾರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಏನಿದು ಅಂತಂದರೆ, ಒಂದು ವೇಳೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಏನೇನು ರೂಲ್ಸನ್ನು ಫಾಲೋ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಓಕೆ, ಒಂದು ವೇಳೆ ಪಾರ್ಟ್ನರ್ಶಿಪ್ ಆ್ಯಕ್ಟನ್ನು ಫಾಲೋ ಮಾಡಿಲ್ಲ ಅಂತಂದರೆ ಆವಾಗ 1932 ಪಾರ್ಟ್ನರ್ಶಿಪ್ ಆ್ಯಕ್ಟನ್ನು ಫಾಲೋ ಮಾಡಿಲ್ಲ ಅಂದರೆ ಆವಾಗ ಏನು ಫಾಲೋ ಮಾಡಬೇಕು ಪಾರ್ಟ್ನರ್ಗಳು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಸೊ ಫಸ್ಟ್ ಒನ್ ದಟ್ ಇಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಥವಾ ಡಿ ಡಿ ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋಂಗಿಲ್ಲ. ಅಂದ್ರೇನು, ಒಂದು ವೇಳೆ ಪಾರ್ಟ್ನರ್ಗಳು ಬಂಡವಾಳ ಹಾಕಿರ್ತಾರೆ, ಬಂಡವಾಳ ಅಂದರೆ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಹಾಕಿರ್ತಾರೆ ಅಂದರೆ ಅವರಿಗೆ ಏನೂ ಕೂಡ ಬಡ್ಡಿಯನ್ನು ಕೊಡುವಾಗಿಲ್ಲ. ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಂದರೆ, ಪಾರ್ಟ್ನರ್ಶಿಪ್ ಡಿ ಡಿ ಇಲ್ಲ ಅಂದರೆ ಅವ್ರಿಗೇನು ಕೊಡೋಕ್ಕಾಗಲ್ಲ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಕೊಡೋ ಪ್ರೊವಿಷನ್ನು ಕೂಡ ಇಲ್ಲ. ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಂದರೆ ಇದನ್ನು ಕೊಡೋಂಗಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ನೋಡೋದಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಚಾರ್ಜ್ ಆನ್ ದ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್.
ಸೊ ನಾ ಹೇಳಿದೆ, ಯಾಕಂದರೆ ಪರ್ಸನಲ್ ಯೂಸಿಗೆ ರೊಕ್ಕ ತಗೊಂಡಿರ್ತಾನೆ ಪಾರ್ಟ್ನರ್ ಅಂತ, ಅವನಿಗೆ ಹಾಗಾದರೆ ಅಗ್ರಿಮೆಂಟ್ ಇಲ್ಲ ಅಂತಂದರೆ ಚಾರ್ಜ್ ಮಾಡ್ಬೋದಾ? ಇಲ್ಲ. ಅಗ್ರಿಮೆಂಟ್ ಇಲ್ಲ ಅಂದರೆ, ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಚಾರ್ಜ್ ಮಾಡಲಿಕ್ಕೆ ಆಗಲ್ಲ. ಏನು ರೊಕ್ಕ ತಗೊಂಡಿರ್ತಾನೆ ಅದ್ರ ಮೇಲೆ ಬಡ್ಡಿ ಚಾರ್ಜ್ ಮಾಡೋಕ್ಕೆ ಆಗೋದಿಲ್ಲ, ಯಾವಾಗ ಅಗ್ರಿಮೆಂಟ್ ಇಲ್ಲ ಅಂದರೆ. ಓಕೆ, ಸೊ ದಟ್ ಇಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಏನು ಪ್ರಾಫಿಟ್ ಶೇರಿಂಗ್ ರೇಷಿಯೋ? ಸೊ ನಾ ಹೇಳಿದೆ, ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಂದರೆ ಹೆಂಗೆ ಹಂಚ್ಕೋಬೇಕು ರೀ ಪ್ರಾಫಿಟ್ಸನ್ನು ಅಂತ ವಿಚಾರ ಮಾಡಿದರೆ, ಎಲ್ಲ ಪಾರ್ಟ್ನರ್ಸು ಕೂಡ ಏನು ಮಾಡಬೇಕಾಗುತ್ತೆ, ಈಕ್ವಲಿ ಹಂಚ್ಕೋಬೇಕಾಗತ್ತೆ. ಪ್ರಾಫಿಟ್ಸ್ ಆಗಲಿ ಲಾಸಸ್ ಆಗಲಿ ಪ್ರತಿಯೊಂದು ಕೂಡ ಈಕ್ವಲಿ ಹಂಚ್ಕೋಬೇಕಾಗತ್ತೆ. ಅಗ್ರಿಮೆಂಟ್ ಇಲ್ಲ ಅಂದರೆ, ಅಗ್ರಿಮೆಂಟ್ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಅವ್ರೇನು ಮಾಡಬೇಕು, ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ ಹಂಚ್ಕೋಬೇಕಾಗತ್ತೆ. ಓಕೆ, ಒಂದು ವೇಳೆ 10,000 ರೂಪಾಯಿ ಪ್ರಾಫಿಟ್ ಆಗಿತ್ತು ಅಂದರೆ, ಇಬ್ಬರು ಮಂದಿ ಪಾರ್ಟ್ನರ್ ಇದ್ದಾರೆ ಅಂದರೆ ಇಬ್ಬರು ಕೂಡ 5,000 ಹಂಚ್ಕೋಬೇಕಾಗತ್ತೆ, ಪ್ರಾಫಿಟ್ಸ್ ಆಗಲಿ ಲಾಸಸ್ ಆಗಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, ಸ್ಯಾಲರಿ ಆರ್ ಕಮಿಷನ್ ಟು ಅ ಪಾರ್ಟ್ನರ್. ಹಾಗಾದರೆ ಅಗ್ರಿಮೆಂಟ್ ಇಲ್ಲ ರೀ, ಅಗ್ರಿಮೆಂಟ್ ಇಲ್ಲ, ಡೀಡ್ ಇಲ್ಲ, ಆವಾಗ ಸ್ಯಾಲರಿ ಕಮಿಷನ್ ಕೊಡಬೇಕಾ? No salary or commission is allowed to partners for any extra work done when there is no agreement. ಅಗ್ರಿಮೆಂಟ್ ಇಲ್ಲ ಅಂದರೆ ಸ್ಯಾಲ್ರಿ ಕೊಡೋ ಹಾಗಿಲ್ಲ, ಕಮಿಷನು ಕೂಡ ಕೊಡೋ ಹಾಗಿಲ್ಲ. ಸೊ ದ್ಯಾಟ್ ಈಸ್ ಆಲ್ಸೋ ದ ಫೋರ್ತ್ ಪಾಯಿಂಟ್. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಲೋನ್ ಬೈ ಪಾರ್ಟ್ನರ್ಸ್ ಟು ದ ಫರ್ಮ್. Interest rate of 6% per annum is permitted to a partner on a given loan by him to the firm in the absence of partnership deed. ನಾ ಹೇಳಿದ್ದೆ ನಿಮಗೆ, ಏನು ಒಂದು ವೇಳೆ ಅಗ್ರಿಮೆಂಟ್ ಇಲ್ಲಂದರೂ ಕೂಡ ಮಿನಿಮಮ್ ಕಾನೂನು ಪ್ರಕಾರ ಎಷ್ಟು ಒಂದು ವೇಳೆ ಪಾರ್ಟ್ನರ್ ಏನದ ತನ್ನ ವೈಯಕ್ತಿಕ ರೊಕ್ಕನ ಫರ್ಮಿಗೆ ಲೋನ್ ಮೂಲಕ ಕೊಟ್ಟಿದ್ದಾನೆ, ಲೋನ್ ಮುಖಾಂತರ ಕೊಟ್ಟಿದ್ದಾನೆ ಅಂತಂದರೆ ಅವನಿಗೆ ಅಗ್ರಿಮೆಂಟ್ ಇರಲಿ ಬಿಡಲಿ, ಓಕೆ, ಅವನಿಗೆ 6% ಬಡ್ಡಿಯನ್ನು ಕೊಡಬೇಕಾಗತ್ತೆ. ಅವನು ಲೋನ್ ಅಮೌಂಟ್ ಎಷ್ಟು ಕೊಟ್ಟಿರ್ತಾನೆ ಅದರ ಮೇಲೆ 6% ಒಂದು ವರ್ಷಕ್ಕೆ ಬಡ್ಡಿ ಹಾಕಿ ಕೊಡಬೇಕಾಗತ್ತೆ. ಸೊ ಇವೆಲ್ಲ ಪಾಯಿಂಟ್ಸು ಕೂಡ ಏನಾಗುತ್ತೆ, ಅಗ್ರಿಮೆಂಟ್ ಇಲ್ಲ ಅಂದರೆ ಈ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಂದರೆ ಈ ಪ್ರತಿಯೊಂದು ಐಟಮ್ಸನ್ನು ಫಾಲೋ ಮಾಡಬೇಕಾಗ. ಓಕೆ, ಸೊ ಹಾಗಾದರೆ ನಾ ಹೇಳಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್, ನಾವು ಹೇಳಿದೆ ಪಾರ್ಟ್ನರ್ಸು ಕೂಡ ಅವರ ಪ್ರತಿಯೊಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ ಅಂತ. ಸೊ ಅದನ್ನು ರೆಕಾರ್ಡ್ ಮಾಡ್ತಾರೆ ಪ್ರತಿಯೊಂದು ಅಂತ. ಸೊ ಇದಕ್ಕೆ ಯಾವ ಅಕೌಂಟ್ ಹಾಕಬೇಕು ಅಂತಂದರೆ, ಯಾವ ಮೆಥಡ್ ಫಾಲೋ ಮಾಡ್ತಾರೆ ಅಕೌಂಟ್ ಹಾಕಲಿಕ್ಕೆ ಅಂತ, ಇಲ್ಲಿ ಯಾವ ಅಕೌಂಟ್ ಹಾಕ್ತಾರೆ ಅಂದರೆ, ಸೊ ಇಲ್ಲಿ 2 ಮೆಥಡ್ ಬರ್ತವೆ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲನ್ನು ಹಾಕಲಿಕ್ಕೆ, ಕ್ಯಾಪಿಟಲ್ ಅಕೌಂಟನ್ನು ಹಾಕಲಿಕ್ಕೆ 2 ಮೆಥಡ್ ಬರ್ತವೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಬರುತ್ತೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು ಅನ್ನೋದನ್ನು ಫರ್ದರ್ ಇದ್ರೊಳಗೆ ನೋಡೋಣ, ಫರ್ದರ್ ಸ್ಲೈಡಲ್ಲಿ ನೋಡೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಅದರೊಳಗೆ 2 ಮೆಥಡ್ ಬರ್ತವೆ, 2 ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ. ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ 2 ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೇವೆ. ಪಾರ್ಟ್ನರ್ ಕ್ಯಾಪಿಟಲನ್ನು ರೆಕಾರ್ಡ್ ಮಾಡಲಿಕ್ಕೆ ಸಪ್ರೇಟ್ ಅಕೌಂಟ್ ಹಾಕ್ತೀವಿ. ಆ್ಯಂಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂದರೆ ಪಾರ್ಟ್ನರಿಗೆ ಏನೇನು ಕೊಡೋದಿರುತ್ತೆ, ಪ್ರತಿಯೊಂದು ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಬರ್ತವೆ, ರೆಕಾರ್ಡ್ ಆಗ್ತವೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನೇನು ರೆಕಾರ್ಡ್ ಆಗುತ್ತೆ, ಬರೀ ಪಾರ್ಟ್ನರ್ ತಂದಿದ್ದಂಥ ಕ್ಯಾಪಿಟಲು ಮತ್ತು ಎಡಿಷ್ನಲ್ ಕ್ಯಾಪಿಟಲು ಅಂದರೆ ಎಕ್ಸ್ಟ್ರಾ ಕ್ಯಾಪಿಟಲ್ ಏನಾದ್ರು ತಂದಿದ್ದರೆ ಅದು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಬರುತ್ತೆ. ಇದು ಯಾವಾಗ ಫಿಕ್ಸ್ಡ್ ಮೆಥಡಲ್ಲಿ 2 ಅಕೌಂಟನ್ನ ಮೇಂಟೈನ್ ಮಾಡ್ತೇವೆ. ಒಂದನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಎರಡನೇದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಹಾಗಾದರೆ ಇನ್ನೊಂದು ಮೆಥಡ್ ಬರುತ್ತೆ ಅಂತ ಹೇಳಿದ್ರೆ, ಅದು ಯಾವ ಮೆಥಡು ಅಂದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಬರುತ್ತೆ. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇವು 2ರದ್ದು ಕಾಂಬಿನೇಷನ್ ಮಾಡಿ ಒಂದೇ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಅದಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನೇಮ್ ಮಾಡ್ತೀವಿ. ಅಂದರೆ
ಪಾರ್ಟ್ನರ್ಸ್ ಕ್ಯಾಪಿಟಲ್ ತಂದಿದ್ದು ಕೂಡ ಒಂದೇ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೇವೆ. ಅವ್ರದ್ದು ಏನೇನು ಸ್ಯಾಲ್ರಿ ಕೊಟ್ಟಿತ್ತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿತ್ತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿತ್ತು, ಕಮಿಷನ್ ಕೊಟ್ಟಿತ್ತು, ಮತ್ತು ಪ್ರತಿಯೊಂದು ಕೂಡ ಒಂದೇ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಎಷ್ಟು ಅಕೌಂಟ್ ಹಾಕ್ತೀವಿ? ಒಂದೇ ಅಕೌಂಟ್ ಹಾಕ್ತೀವಿ. ಅದಕ್ಕೆ ನಾವು ಏನಂತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಮೆಥಡಲ್ಲಿ ಎಷ್ಟು ಹಾಕ್ತೀವಿ? 2 ಅಕೌಂಟ್ಸನ್ನು ಹಾಕ್ತೀವಿ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್, ಇನ್ನೊಂದು ಪಾರ್ಟ್ನರ್ಸ್ ಕರೆಂಟ್. ಸೊ ಹಾಗಾದರೆ ಮೀನಿಂಗ್ ನೋಡ್ಕೊಂಬರೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದರೆ ವೆನ್ ವಿ ಶೋ ಪಾರ್ಟ್ನರ್ಸ್ ಓಪನಿಂಗ್ capital fixed in all the year, we open the capital account of a partner. Opening and closing balance will be same in it. ಸೊ ಹಾಗಾದರೆ ನಾ ಹೇಳಿದೆ ಕ್ಯಾಪಿಟಲ್ ಸ್ಟಾರ್ಟಿಂಗ್ ಏನಾರ ಪಾರ್ಟ್ನರ್ ತಂದರೆ ಅದು ಓಪನಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ ನಾವು 1 ವರ್ಷದ ಮಟ್ಟಿಗೆ. ಸೊ ಅದೇನಾಗುತ್ತೆ? ಫಿಕ್ಸ್ಡ್ ಇರುತ್ತೆ. 1 ವರ್ಷದ ಮಟ್ಟನೂ ಹಂಗೆ ಇರುತ್ತೆ ಕಂಟಿನ್ಯೂಸ್ಲಿ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ? ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಫಿಕ್ಸ್ಡ್ ಕ್ಯಾಪಿಟಲ್, ಓಕೆ. ಓಪನಿಂಗ್ ಆಗಿರಲಿ, ಕ್ಲೋಸಿಂಗ್ ಆಗಿರಲಿ, ಸ್ಟಾರ್ಟಿಂಗ್ ಒಂದು ಏನಾರು ರೊಕ್ಕ ತಂದರೆ ಅದು ಫಿಕ್ಸ್ಡ್ ಇರುತ್ತೆ, ಓಕೆ. ಅದಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಸೇಮ್ ಇರುತ್ತೆ, ಓಕೆ. ಅದಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್. ಮತ್ತು ವಿ ಹ್ಯಾವ್ ಟು ಓಪನ್ ಅ ಕರೆಂಟ್ ಅಕೌಂಟ್. ಸೊ ನಾನು ಹೇಳಿದೆ ಇದು ಯಾವ ಮೆಥಡ್ ಒಳಗೆ ಹೇಳ್ತಾ ಇದ್ದೇನೆ? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಹೇಳ್ತಾ ಇದ್ದೇನೆ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಫಸ್ಟು ಯಾವುದು ಹಾಕಿದ್ವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಒಳಗೆ ಏನು ಮೆನ್ಷನ್ ಮಾಡಿದ್ವಿ ನಾವು? ಬರೀ ಓಪನಿಂಗ್ ಕ್ಯಾಪಿಟಲ್ ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್ ಎಷ್ಟಿರುತ್ತೆ ಅಷ್ಟೇ ಕ್ಲೋಸಿಂಗ್ ಕ್ಯಾಪಿಟಲ್ ಇರುತ್ತೆ, ಸೇಮ್ ಇರುತ್ತೆ, ಓಕೆ. ಅದು ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ರೆಕಾರ್ಡ್ ಮಾಡ್ತೇವೆ. ಇನ್ನೊಂದು ಯಾವ ಅಕೌಂಟ್ ಹಾಕ್ತೇವೆ? ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಹಾಕ್ತೇವೆ. ಆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಏನು ಮೆನ್ಷನ್ ಮಾಡ್ತೇವೆ ಅನ್ನೋದನ್ನು ನೋಡಿ. ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಟೇಕನ್ ಡ್ರಾಯಿಂಗ್ಸ್ ಆ್ಯಂಡ್ ಸ್ಯಾಲರಿ ಅಡ್ಜಸ್ಟ್ಮೆಂಟ್ಸ್ ಆರ್ ಡನ್ ಇನ್ ದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ನಾ ಹೇಳಿದೆ ಅವ್ರಿಗೆ ಬಡ್ಡಿ ಕೊಟ್ಟಿರೋದು ಆಗಿರ್ಬೋದು, ಅಥವಾ ರೊಕ್ಕ ತಗೊಂಡಿದ್ದಾಗಿರ್ಬೋದು, ಅಥವಾ ಸ್ಯಾಲರಿ ಕೊಟ್ಟಿದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಕರೆಂಟ್ ಅಕೌಂಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ 2 ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ. ಒಂದನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್, ಎರಡನೇದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ನೆಕ್ಸ್ಟ್ ನೋಡೋದಾದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಹಾಗಾದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲಲ್ಲಿ ನಾನು ಹೇಳಿದೆ ಒಂದೇ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ ಅಂತ. ಸೊ ದ್ಯಾಟ್ ಅಕೌಂಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇನ್ ಫ್ಲಕ್ಚುಯೇಟಿಂಗ್ capital method, so capitals fluctuate every time. ಸೊ ಬಂಡವಾಳ ಹಾಕಿರ್ತಾರಲ್ಲ ಪ್ರತಿಯೊಂದು ಸ್ಥಾನ ಅದು ಚೇಂಜ್ ಆಗಿರ್ತೈತೆ, ಫ್ಲಕ್ಚುಯೇಟ್ ಆಗಿರ್ತೈತೆ ಎವ್ರಿ ಟೈಮ್. ವೆನ್ ಎನಿ ಪಾರ್ಟ್ನರ್ ವಿಡ್ರಾ ದ ಮನಿ, ಕೆಲವು ಟೈಮ್ ಏನು ಮಾಡ್ತಾರೆ ಪಾರ್ಟ್ನರ್ಗಳು ರೊಕ್ಕ ತಕ್ಕೋತಾರೆ. ಸೊ ಅವಾಗ ಫ್ಲಕ್ಚುಯೇಟ್ ಆಗಿರುತ್ತೆ, ಓಕೆ. ಆರ್ ಬೀಯಿಂಗ್ ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್. ಸೊ ಫ್ರೆಶ್ ಕ್ಯಾಪಿಟಲ್ ಅಂದರೆ ಕೆಲವು ಟೈಮ್ ಏನು ಮಾಡ್ತಾರೆ ಎಡಿಷ್ನಲ್ ಕ್ಯಾಪಿಟಲ್ ತರ್ತಾರೆ, ಮತ್ತೊಮ್ಮೆ ಕ್ಯಾಪಿಟಲ್ ಎಕ್ಸ್ಟ್ರಾ ತರ್ತಾರೆ. ಮೊದಲಿಗೆ 5 ಲಕ್ಷ ಹಾಕಿರ್ತಾರೆ, ಇನ್ನೊಂದು 1 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ, ಕ್ಯಾಪಿಟಲ್ ಬಂಡವಾಳ ತರ್ತಾರೆ. ಇಬ್ಬರು ಆಗಿರಲಿ 3 ಮಂದಿ ಆಗಿರಲಿ, ಡಿಪೆಂಡ್ಸ್ ಅಪಾನ್ ದ ಪಾರ್ಟ್ನರ್ಸ್, ಓಕೆ. ಸೊ ಅವ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಅವಾಗೂ ಕೂಡ ಏನಾಗುತ್ತೆ? ಕ್ಯಾಪಿಟಲಲ್ಲಿ ಬದಲಾವಣೆ ಆಗುತ್ತೆ, ಚೇಂಜಸ್ ಆಗುತ್ತೆ. ಫಾರ್ ಡೂಯಿಂಗ್ ಆರ್ ಎನಿ ಅದರ್ ಅಡ್ಜಸ್ಟ್ಮೆಂಟ್ ವಿತ್ ಹಿಸ್ ಕ್ಯಾಪಿಟಲ್. ಸೊ ನಾನು ಹೇಳಿದೆ ಪ್ರತಿಯೊಂದು ಸ್ಥಾನವೂ ಕೂಡ ಇಲ್ಲಿ ಕ್ಯಾಪಿಟಲ್ ಏನಾಗ್ತಿರುತ್ತೆ? ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಬರ್ತಿರ್ತೈತಿ, ಓಕೆ, ಹೋಗ್ತಿರ್ತೈತಿ. ಅವ್ರು ತಕ್ಕೋತಾರೆ ಅಂದರೆ ಹೋಗುತ್ತೆ. ಸೊ ಪ್ರತಿಯೊಂದು ಟೈಮು ಏನಾಗುತ್ತೆ? ಫ್ಲಕ್ಚುಯೇಟ್ ಆಗ್ತಿರ್ತೈತಿ ಇಲ್ಲಿ, ಓಕೆ. ಅದಕ್ಕೆ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳ್ತೇವೆ. ಫಾರ್ ಶೋಯಿಂಗ್ ದಿಸ್ ವಿ ಮೇಕ್ ಅ ಕ್ಯಾಪಿಟಲ್ ಅಕೌಂಟ್ ಆಫ್ ಈಚ್ ಪಾರ್ಟ್ನರ್. ಪ್ರತಿಯೊಬ್ಬರದ್ದು ಪಾರ್ಟ್ನರದ್ದು ಕೂಡ ಕ್ಯಾಪಿಟಲ್ ಅಕೌಂಟ್ನ ಹಾಕ್ತೀವಿ, ಓಕೆ. ವಿ ಡೂ ಆಲ್ ಅಡ್ಜಸ್ಟ್ಮೆಂಟ್ ಇನ್ ದ ಕ್ಯಾಪಿಟಲ್ ಅಕೌಂಟ್. ಪ್ರತಿಯೊಂದು ಅಡ್ಜಸ್ಟ್ಮೆಂಟು ಕೂಡ ಈ ಕ್ಯಾಪಿಟಲ್ ಅಕೌಂಟಲ್ಲೇ ಹಾಕ್ತೀವಿ. ನಾವು ಒಂದೇ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಅದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಓಕೆ. ಸೊ ಇನ್ ದೀಸ್ ಅಡ್ಜಸ್ಟ್ಮೆಂಟ್ಸ್ ವಿ ಕ್ಯಾನ್ ಇನ್ಕ್ಲೂಡ್. ಸೊ ಏನೇನು ಇನ್ಕ್ಲೂಡ್ ಮಾಡ್ತೇವೆ ಈ ಇದರೊಳಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ, ಫ್ಲಕ್ಚುಯೇಟಿಂಗ್ ಮೆಥಡ್ ಒಳಗೆ, ಓಕೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಶೇರ್, ಡ್ರಾಯಿಂಗ್ಸ್, ಸ್ಯಾಲರಿ, ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಶೇರ್ ಆಫ್ ಆ್ಯಂಡ್ ಸ್ಯಾಲರಿ
ವಿಲ್ ಗೋ ಟು ಇಟ್ಸ್ ಕ್ರೆಡಿಟ್ ಸೈಡ್. ನಾನು ಹೇಳಿದೆ. ಸೊ ಇವೇನು ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಅವನಿಗೆ ಬಡ್ಡಿ ಕೊಟ್ಟಿರೋದು. ಓಕೆ, ಆ ಕ್ಯಾಪಿಟಲ್ ಮೇಲೆ ಬಡ್ಡಿ ಕೊಟ್ಟಿರ್ತೇವೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಪ್ರಾಫಿಟ್ ಶೇರ್. ಸೊ ಪ್ರಾಫಿಟ್ ಶೇರನ್ನು ಕೂಡ ಅವನಿಗೆ ಹೋಗ್ಬೇಕಾಗಿರುವಂಥ ಪ್ರಾಫಿಟ್ ಶೇರ್ ಮತ್ತು ಅವನಿಗೆ ಹೋಗ್ಬೇಕಾಗಿರುವಂಥ ಸ್ಯಾಲರಿ ಇವೆಲ್ಲ ಎಲ್ಲಿ ಹೋಗ್ತವೆ? ಅವನ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಹೋಗ್ತವೆ. ಅಂದರೆ ಹಿಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ ಆಲ್ ದೀಸ್ ಥಿಂಗ್ಸ್: ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಶೇರ್ ಆ್ಯಂಡ್ ಸ್ಯಾಲರಿ. ಹಾಗಾದರೆ ಡೆಬಿಟ್ ಸೈಡ್ ಯಾವ ಬರ್ತವೆ? ಡ್ರಾಯಿಂಗ್ಸ್ ವಿಲ್ ಬಿ ಇನ್ ದ credit in his account. Okay, so the difference of credit and the debit will be the closing balance. So drawings debit balance ಬರುತ್ತೆ. ಓಕೆ, ಡ್ರಾಯಿಂಗ್ಸ್ ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ. ಹಾಗಾದರೆ ಸೊ ಆ ಡಿಫ್ರೆನ್ಸ್ ಲಾಸ್ಟಿಗೆ ಟೋಟಲ್ ಮಾಡ್ತೀವಿ, ಟೋಟಲ್ ಮಾಡಿದಾಗ ಡಿಫ್ರೆನ್ಸ್ ಬರುತ್ತಲ್ಲ, ಸೊ ಡಿಫ್ರೆನ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ವಿಲ್ ಬಿ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಅದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಅದನ್ನು ಪ್ರಾಬ್ಲಮ್ ಮಾಡಬೇಕಾದ್ರೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಥಿಯರಿ ಪಾರ್ಟ್ ನಿಮಗೆ ಗೊತ್ತಿರಲಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತವೆ ಈ ಚಾಪ್ಟ್ರಲ್ಲಿ. ಓಕೆ, ಸೊ ಅದ್ರ ಮೇಲೆ ಪ್ರಾಬ್ಲಮ್ಸು ಕೂಡ ಇರ್ತವೆ. ಸೊ ಒಂದೊಂದಾಗಿ ನೋಡ್ಕೊಂಬರೋಣ. ಸೊ ದಟ್ ಈಸ್ ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಾನು ಹೇಳಿದಾಗ ಯಾವುದೇ ಪಾರ್ಟ್ನರು ಕೂಡ ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಥವಾ ಬಂಡವಾಳ ಹಾಕಿದರೆ ಅವನಿಗೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಆ ಬಡ್ಡಿ ಪರ್ಸೆಂಟೇಜ್ ಏನಿರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ, ಅದು ಎಲ್ಲಿ ಮೆನ್ಷನ್ ಆಗಿರುತ್ತೆ? ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ. ಅಲ್ಲಿ ಎಷ್ಟು ಮೆನ್ಷನ್ ಆಗಿರುತ್ತೆ ಅಷ್ಟೇ ಪರ್ಸೆಂಟ್ ಬಡ್ಡಿಯನ್ನು ಅವನಿಗೆ ಕೊಡಬೇಕಾಗುತ್ತೆ. ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್, ದ್ಯಾಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ಥರದ್ದು ಕೂಡ ಪ್ರಾಬ್ಲಮ್ಸ್ಗಳೇ ಬರ್ತವೆ. ಅದನ್ನು ಫರ್ದರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನೋಡೋದಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾನು ಹೇಳಿದಾಗೆ ಪಾರ್ಟ್ನರ್ಗಳು ತಮ್ಮ ವೈಯಕ್ತಿಕ ಕೆಲಸಕ್ಕೋಸ್ಕರ ದುಡ್ಡನ್ನು ತೆಗಿತಾರೆ, ಹೌದಾ? ಸೊ ಆ ದುಡ್ಡನ್ನು ತೆಗೆದಾಗ ಅವರಿಗೆ ನಾವು ಬಡ್ಡಿಯನ್ನು ಚಾರ್ಜ್ ಮಾಡಬೇಕಾಗತ್ತೆ, ಫರ್ಮ ಬಡ್ಡಿಯನ್ನು ಚಾರ್ಜ್ ಮಾಡಬೇಕಾಗತ್ತೆ. ಸೊ ಅದರದ್ದು ಕೂಡ ಕ್ಯಾಲ್ಕುಲೇಷನ್ ಬರುತ್ತೆ. ದಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದು ಕೂಡ ಪ್ರಾಬ್ಲಮ್ಸ್ ಬರುತ್ತೆ, 6 ಮಾರ್ಕ್ಸಿಗೆ ಬರುತ್ತೆ. ಇದು ಕೂಡ ಇಂಪಾರ್ಟೆಂಟು. ಓಕೆ, ಸೊ ಪ್ರತಿಯೊಂದು ಪಾರ್ಟ್ನರು ರೊಕ್ಕ ತಕ್ಕೊಂಡ್ರೆ ಅವನು ರೊಕ್ಕ ತಕ್ಕೊಂಡಿದ್ದಕ್ಕೆ ಬಡ್ಡಿಯನ್ನು ಚಾರ್ಜ್ ಮಾಡಬೇಕಾಗುತ್ತೆ. ಎಷ್ಟು ತಿಂಗಳಿಗೆ ಬಡ್ಡಿ ತಗೊಂಡಾನ ಅದ್ರ ಮೇಲೆ ಬಡ್ಡಿ ಚಾರ್ಜ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ದಟ್ ಇಸ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ನಾ ಹೇಳಿದಾಗೆ ಪಾರ್ಟ್ನರ್ಗಳು ಏನು ಮಾಡ್ತಾರೆ, ಲೋನ್ಗಳನ್ನು ಕೊಟ್ಟಿರ್ತಾರೆ ಫರ್ಮಿಗೆ. ಸೊ ಹಾಗಾಗಿ ಯಾರು ಲೋನ್ಗಳನ್ನು ಕೊಟ್ಟಿರ್ತಾರೆ ಅವರಿಗೆ ಬಡ್ಡಿ ಹೋಗಬೇಕಾಗುತ್ತೆ. ಮಿನಿಮಮ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ದೇನೆ, 6% ಮಿನಿಮಮ್ ಪಾರ್ಟ್ನರಿಗೆ ಲೋನ್ ಕೊಟ್ಟಿದ್ದಂದರೆ ಇಂಟ್ರೆಸ್ಟ್ ಹೋಗಬೇಕು. ಮಿನಿಮಮ್ 6%. ಒಂದು ವೇಳೆ ಜಾಸ್ತಿನೂ ಕೂಡ ಇರ್ಬೋದು, ಅದು ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರಬೇಕು. ಓಕೆ, ಸೊ ದ್ಯಾಟ್ ಈಸ್ ದ ಥರ್ಡ್ ಪಾಯಿಂಟ್, ಥರ್ಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಿಪೀಟೆಡ್ ಆಗಿದೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ದಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಟು ಅ ಪಾರ್ಟ್ನರ್. ಸೊ ಏನು ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಟು ಅ ಪಾರ್ಟ್ನರ್ ಅಂದರೆ ಏನು? ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಈ ಪಾರ್ಟ್ನರ್ಗಳು ಬರಬೇಕಾದ್ರೆ ಗ್ಯಾರಂಟಿ ಕೊಟ್ಟಿರ್ತಾರೆ. ಇದ್ರ ಮೇಲೂ ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಗ್ಯಾರಂಟಿ ಆಫ್ ಅ ಪ್ರಾಫಿಟ್ಸ್ ಟು ಅ ಪಾರ್ಟ್ನರ್ ಏನಾಗುತ್ತೆ, ಈಗ ಇಬ್ಬರು ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಥರ್ಡ್ ಪಾರ್ಟ್ನರ್ ಎಂಟ್ರಿ ಆಗ್ತಿದ್ದಾನೆ ಫರ್ಮಲ್ಲಿ ಅಂತ ಅಂದರೆ ಅವನಿಗೆ ಒಂದು ಗ್ಯಾರಂಟಿ ಪ್ರಾಫಿಟ್ ಅಂತ ಶೇರ್ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈ ವರ್ಷದ ಪ್ರಾಫಿಟ್ಸಲ್ಲಿ ನಿನಗೆ 5,000 ರೂಪಾಯಿ ಕೊಡ್ತೇವೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಒಂದು ಹೊಸ ಪಾರ್ಟ್ನರ್ಗೆ 5,000 ರೂಪಾಯಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ಹೌದಾ? ಸೊ ಅವನಿಗೆ ಪ್ರಾಫಿಟ್ ಶೇರಿಂಗ್ ರೇಷೋ ಪ್ರಕಾರ ಅವ್ನಿಗೆ ಬರೋದು ಬರೀ 4,000 ಬಂದಿರ್ತೈತಿ. ಆದರೆ ಮ್ಯಾಗಿಂದ ಡಿಫ್ರೆನ್ಸು 1,000 ರೂಪಾಯಿ ಕೊಡಬೇಕಾಗಿರ್ತೈತಿ. ಯಾಕಂದರೆ ಅವನಿಗೆ ಗ್ಯಾರಂಟಿ ಕೊಟ್ಟಿರ್ತಾರೆ ಇಬ್ಬರು ಕೂಡ. ಉಳ್ಕಿದ್ದು ಇಬ್ಬರು ಪಾರ್ಟ್ನರ್ಸ್ ಅವನಿಗೆ 1,000 ರೂಪಾಯಿ 5,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ. ಪ್ರಾಫಿಟ್ ಶೇರಿಂಗ್ ರೇಷೋ ಪ್ರಕಾರ ಬರೀ 4,000 ರೂಪಾಯಿ ಅವನಿಗೆ ಅವನ ಪಾಲಿನ ಬಂದಿರ್ತೈತಿ. ಆವಾಗ ಆ 1,000 ರೂಪಾಯಿ ಎಕ್ಸಸ್ಸನ್ನು ಯಾರು ಕೊಡಬೇಕಾಗುತ್ತೆ? ಈ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರಲ್ಲ ಅವರು ಕೊಡಬೇಕಾಗತ್ತೆ ಹೊಸ ಪಾರ್ಟ್ನರ್ಗೆ ಪ್ರಾಫಿಟ್ಸನ್ನು. ಓಕೆ, ಅದಕ್ಕೆ ಗ್ಯಾರಂಟಿ ಆಫ್ ಪ್ರಾಫಿಟ್ಸ್ ಟು ಅ ಪಾರ್ಟ್ನರ್ ಅಂತ ಹೇಳ್ತೇವೆ. ಸೊ ಇವೆಲ್ಲ ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಬಗ್ಗೆ ಡೀಲ್ ಮಾಡೋಣ. ಓಕೆ.
ಸೊ ಹಾಗಾದರೆ ಡಿಫ್ರೆನ್ಸಸ್ ನೋಡ್ಕೊಂಬರೋಣ. ಏನು ಇದೆ ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಂಬರೋಣ. ಸೊ ಫಿಕ್ಸ್ಡ್ ಕ್ಯಾಪಿಟಲಲ್ಲಿ ಏನಾಗುತ್ತೆ, ಕ್ಯಾಪಿಟಲ್ ಫಿಕ್ಸ್ಡ್ ಇರ್ತವೆ. ಓಕೆ, ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲಲ್ಲಿ ಏನಾಗ್ತಿದೆ, ವೇರಿ ಆಗ್ತಿರ್ತೈತಿ ಅಥವಾ ಚೇಂಜ್ ಆಗ್ತಿರ್ತವೆ. ಟ್ರಾನ್ಸಾಕ್ಷನ್ಸ್ಗಳು ಚೇಂಜ್ ಆಗ್ತಿರ್ತವೆ. ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್ ಪ್ರತಿಯೊಂದು ಕೂಡ ಇದರಲ್ಲಿ ರೆಕಾರ್ಡ್ ಮಾಡ್ತೇವೆ. ಓಕೆ, ನೆಕ್ಸ್ಟು ಫಿಕ್ಸ್ಡ್ ಕ್ಯಾಪಿಟಲಲ್ಲಿ 2 ಅಕೌಂಟನ್ನು ಮೇಂಟೈನ್ ಮಾಡ್ತೇವೆ. ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲಲ್ಲಿ ಏನು ಮಾಡ್ತೇವೆ, ಒಂದೇ ಅಕೌಂಟ್ ಮೇಂಟೈನ್ ಮಾಡ್ತೇವೆ. ಅದಕ್ಕೆ ನಾವೇಂತೀವಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡೋದಾದರೆ ಫಿಕ್ಸ್ಡ್ ಕ್ಯಾಪಿಟಲಲ್ಲಿ ಸಪ್ರೇಟ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡ್ತೇವೆ, ಹೌದು. ಬಟ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಒಳಗೆ ಎಲ್ಲ ಟ್ರಾನ್ಸಾಕ್ಷನ್ಸು ಒಂದೇ ಅಕೌಂಟಲ್ಲಿ ಮೆನ್ಷನ್ ಮಾಡ್ತೇವೆ. ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಓನ್ಲಿ ಒನ್ ಅಕೌಂಟ್. ಓಕೆ, ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಅದು ಆಲ್ವೇಸ್ ಏನಾಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಆಲ್ವೇಸ್ ಡಿಫರೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಬಟ್ ಫ್ಲಕ್ಚುಯೇಟಿಂಗ್ ಮೆಥಡ್ ಒಳಗೆ ಈ ಡೆಬಿಟ್ ಬ್ಯಾಲೆನ್ಸಸ್ ತೋರಿಸ್ಬೋದು, ಕ್ರೆಡಿಟ್ ಬ್ಯಾಲೆನ್ಸು ತೋರಿಸ್ಬೋದು. ಇಟ್ಸ್ ಅಪ್ ಟು ದ ಅಡ್ಜಸ್ಟ್ಮೆಂಟ್ಸ್. ಓಕೆ, ಅಡ್ಜಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇದು ಏನು ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಫಿಕ್ಸ್ಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇದು 2 ಮಾರ್ಕ್ಸಿಗೆ ಕೇಳ್ಬೋದು, ಸ್ವಲ್ಪ ಗಮನ ಹರಿಸಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಬಹಳಷ್ಟು ಮಾಹಿತಿ ಇದರಿಂದ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.